ಲೇ ಬೋಸುಡಿಕೆ ಆಹಾರ ಮತ್ತು ನಾಗರಿಕ ಸಚಿವ KH ಮುನಿಯಪ್ಪ, ಏನೋ ಸಾರ್ವಜನಿಕರ ಮೇಲೆ ಇಷ್ಟೊಂದು ದೊಡ್ಡ ದೌರ್ಜನ್ಯ ಮಾಡ್ತಾ ಇದ್ದೀರಾ? ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ KYC ಮಾಡೋದಕ್ಕೆ ಸರ್ಕಾರಿ ಶುಲ್ಕ 50 ರೂಪಾಯಿ ಅಲ್ವೇನ್ರೋ? ಏನ್ರೋ 2,000 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದೀರಂತೆ. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ, KYC ಮಾಡಿಲ್ಲ ಅಂದರೆ ಬ್ಲ್ಯಾಕ್ ಆಗುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಂತವ್ರು ಹಳ್ಳಿ ಮುಗ್ಧರಿಗೆ, ಹಳ್ಳಿ ಜನಗಳಿಗೆ. ಬೋಸೋಡಿ ಮಕ್ಕಳ, ನೀವು ಅಧಿಕಾರಕ್ಕೆ ಬಂದು ಅಭಿವೃದ್ಧಿ ಮಾಡ್ರು ಅಂದರೆ ಲೂಟಿ ಮಾಡೋ ಕೆಲಸ ಮಾಡ್ಕೊಂಡು ಕೂತಿದ್ದೀರಲ್ರು. ನೀವು ಇದೇ ಈ ಲೂಟಿ ಮಾಡೋ ಕೆಲಸಕ್ಕೋಸ್ಕರ ಜನರಿಗೆ ಸುಳ್ಳು ಆಮೇಶ, ಸುಳ್ಳು 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 ವದಂತಿಗಳನ್ನ ಹಬ್ಬಿಸಿ ನೀವು ಅಧಿಕಾರಕ್ಕೆ ಬಂದಿದ್ದೇನೋ? ಲೇ, ಸಾರ್ವಜನಿಕರ ಸೇವೆ ಮಾಡೋದಕ್ಕೆ ಬಂದಿರೋದು ಕೊಂಡ್ರು ಬೋಳಿ ಮಕ್ಕಳ. ನೀವು ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಲೂಟಿ ಮಾಡ್ತಿದ್ದೀರಲ್ರು. ಯಾವ ಬೋಸೋಡಿ ಮಗ 2,000 ರೂಪಾಯಿ ಕೊಡ್ತಾನೋ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ? ಲೇ, ಸಾರ್ವಜನಿಕವಾಗಿ ನೇರವಾಗಿ ಕೇಳ್ತಾ ಇದ್ದೀರಂತಲ್ಲೋ. ಸಾರ್ವಜನಿಕರು ಇರಬೇಕೋ ಬೇಡವರೋ? ಏನರೋ ನಿಮ್ಮ ಗೋಳು? ಲೇ ಬೋಸೋಡಿ ಮಗನೇ, ಫಸ್ಟು ನಿಮಗೆ ಯೋಗ್ಯತೆ ಇದ್ದರೆ ಅಧಿಕಾರ ನಡೆಸೋದಕ್ಕೆ, ಸಾರ್ವಜನಿಕರಿಗೆ ಸೇವೆ ಕೊಡೋದಕ್ಕೆ ಯೋಗ್ಯತೆ ಇದ್ದರೆ ಕೊಡ್ರಿ. ಇಲ್ಲ ಅಂದರೆ ರಿಸೈನ್ ಮಾಡಿ ತಿಕಾ ಮುಚ್ಕೊಂಡು ಹೋಗಿ ನಿಮ್ಮ ಮನೇಲಿ ಮಲ್ಕೊಳ್ರಿ. ಈಗಾಗಲೇ ಕೋಟಿ 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 ಇಲ್ಲಿ 1,000 ಕೋಟಿ ರೂಪಾಯಿ ಲೂಟಿ ಮಾಡಿದಿರಲ್ಲ ನೀವು ಕಾಂಗ್ರೆಸ್ನವರು. ಸಾಕಷ್ಟೇನೆ, ಇನ್ನು ಎಷ್ಟು ಕೋಟಿ ನಮ್ಮ ದೇಶನ ಲೂಟಿ ಮಾಡ್ತೀರಾ ನೀವು? ಬೋಸೋಡಿ ಮಕ್ಕಳ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ KYC ಮಾಡೋದಕ್ಕೆ 50 ರೂಪಾಯಿ 2,000 ರೂಪಾಯಿ ಲೂಟಿ ಮಾಡ್ತಿದ್ದೀರಲ್ರು. ಏನು ಜನಗಳು ಸಾರ್ವಜನಿಕರು ಇರಬೇಕೋ ಬೇಡವರು? ಲೇ ಬೋಸೋಡಿ ಮಗನೇ, ಎಂಥ ಜನಗಳು ನೀವು? ಲೇ,